ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಜಾತ್ರೆ ಅಂತಂದರೆ ಎಲ್ರಿಗೂ ಖುಷಿ ಆಗುತ್ತೆ. ಜಾತ್ರೆ ಅಂತಂದರೆ ಈ ಸಮ್ಮರ್ ಟೈಮಲ್ಲಿ ಯೂಶಲಿ ಎಲ್ಲ ಕಡೆ ಜಾತ್ರೆಗಳನ್ನ ಮಾಡ್ತಾ ಇರ್ತಾರೆ. ಯಾಕಂತಂದರೆ ಮಳೆ ಕೂಡ ಕಮ್ಮಿ ಇರುತ್ತೆ. ಮಳೆ ಬರಲಿ ಅಂತ ಜಾತ್ರೆ ಮಾಡ್ತಾರೆ. ಗ್ರಾಮ ದೇವತೆಗಳಿಗೆ ವಿಶೇಷವಾದ ಪೂಜೆಗಳನ್ನ ಮಾಡ್ತಾರೆ. ಆ್ಯಂಡ್ ಗ್ರಾಮಗಳಿಗೆ, ಆ ಊರುಗಳಿಗೆ, ಹಳ್ಳಿಗಳಿಗೆಲ್ಲ ಒಳ್ಳೆಯದಾಗಲಿ, ಹಳ್ಳಿಯ ಜನರಿಗೆಲ್ಲ ಒಳ್ಳೆಯದಾಗಲಿ, ಒಳ್ಳೆ ಬೆಳೆ ಸಿಗಲಿ, ಒಳ್ಳೆ ಮಳೆ ಬರಲಿ, ಒಳ್ಳೆ ಆದಾಯ ಬರಲಿ ಅಂತ ಜಾತ್ರೆಗಳನ್ನ ಮಾಡ್ತಾರೆ. ಸೊ ಈ ಜಾತ್ರೆಯಲ್ಲಿ ನಾವು ಸಾಹಿತ್ಯ, ಸಂಗೀತ, ನೃತ್ಯ ಮುಂತಾದ ಆಚರಣೆಗಳನ್ನ ನೋಡ್ಬೋದು. ವಿಶೇಷವಾದ ಪೂಜೆಗಳನ್ನ ನೋಡ್ಬೋದು. ಎಲ್ಲ ಕಡೆಯಿಂದ, ಎಲ್ಲ ಊರುಗಳ ಕಡೆಯಿಂದ ಜನರು ಬಂದಿರ್ತಾರೆ. ಈ ಜಾತ್ರೆ ನೀವೇನು ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ, ಈ ಜಾತ್ರೆ ಬಂದು ನೆಲಮಂಗಲದಿಂದ ಒಳಗಡೆ ಹೋಗ್ತಾ ಮಹಾದೇವಪುರ ಅಂತ ಕುಣಿಗಲ್ ರೋಡಲ್ಲಿ ಸಿಗುವಂತಹ ಒಂದು ಊರು. ಆ ಊರಿನ ಸುತ್ತಮುತ್ತ ಹಳ್ಳಿಯ ಜನರೆಲ್ಲ ಸೇರಿಕೊಂಡು ಈ ಜಾತ್ರೆಯನ್ನು ಪ್ರತಿ ವರ್ಷ ಆಚರಣೆ ಮಾಡ್ತಾ ಬಂದಿದ್ದಾರೆ. ಮಾರಮ್ಮ ತಾಯಿ ದೇವಿಯ ಜಾತ್ರೆ. ಸೊ ಏನು ಸುತ್ತಮುತ್ತ ಎಲ್ಲ ಹಳ್ಳಿಗಳ ಜನರು ಸೇರಿರ್ತಾರೆ, ಅವರ ರಿಲೇಟಿವ್ಸ್ ಸೇರಿರ್ತಾರೆ. ಇದೊಂದು 10 ದಿನಗಳ ಆಚರಣೆ ಅಂತಲೇ ಹೇಳ್ಬೋದು. ತುಂಬ ಸ್ಪೆಷಲ್ ಆಗಿರುತ್ತೆ. ಅದರಲ್ಲಿ 3 ದಿನ ಹಸೆ ಕರ್ಗ ಅಂತ ಒಂದು ದಿನ ಮಾಡ್ತಾರೆ. ಅದ್ರ ನೆಕ್ಸ್ಟ್ ಡೇ ಮೇನ್ ಕರ್ಗ ಇರುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂದರೆ ಬೆಳಗಿನ ಜಾವ ಒಂದು 3 ಗಂಟೆ ಹಂಗೆ. ಸೊ ಅದಕ್ಕೆ ಮುಂಚೆ ಏನು ಗ್ರಾಮದಲ್ಲಿ ವಿಶೇಷವಾಗಿ ದೇವರುಗಳಿರ್ತಾರೆ, ಆಂಜನೇಯ ಆಗಿರ್ಬೋದು, ಬಸವಣ್ಣ ಆಗಿರ್ಬೋದು, ಇದಕ್ಕೆಲ್ಲ ಆರತಿಯನ್ನು ಮಾಡಿ ತೊಗೊಂಡೋಗಿ ಪೂಜೆಯನ್ನು ಸಲ್ಲಿಸಿರ್ತಾರೆ. ಸೊ ಎಲ್ಲ ಜನರು, ಆ ಊರಿನ ಜನರೆಲ್ಲ ಜಾತ್ರೆಯನ್ನು ಆಚರಿಸ್ತಾರೆ ತುಂಬ ಖುಷಿಯಿಂದ. ನೀವು ನೋಡ್ತಾ ಇರ್ಬೋದು ಈ ಆಚರಣೆಯನ್ನು. ಇಲ್ಲಿ ಗೊಂಬೆಗಳ ಆಟ, ಕೀಳ್ಕುದುರೆ, ಆಮೇಲೆ ನೃತ್ಯ ಆಗಿರ್ಬೋದು, ತಮಟೆ ವಾದ್ಯ ಆಗಿರ್ಬೋದು, ಇದನ್ನೆಲ್ಲ ನೋಡೋಕ್ಕೆ ತುಂಬ ಜನ ಸೇರಿದ್ದಾರೆ. ಸೊ ಇದೇನು ವಾಹನದಲ್ಲಿ ನೋಡ್ತಾ ಇದ್ದೀರಾ, ಅದು ಮೆರವಣಿಗೆ ದೇವರುಗಳು ಎಲ್ಲ ಊರಲ್ಲೂ ಪೂಜೆಯನ್ನು ಸಲ್ಲಿಸ್ಕೊಂಡು ಬರ್ತಾ ಇದ್ದಾವೆ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ. ಏನು ಹಿಂದಿನ ಕಾಲದಲ್ಲಿ ಜಾತ್ರೆ ಸಂಪ್ರದಾಯ ಆಚರಣೆಗಳಿದೆ, ಅದನ್ನೆಲ್ಲ ಇವಾಗಲೂ ಫಾಲೋ ಮಾಡ್ತಿರೋದು ತುಂಬ ಖುಷಿ ಅನಿಸುತ್ತೆ. ಹಳೆ ಕಾಲದ ಥರ ಏನು ಒಂದಷ್ಟು ಕಲೆಗಳು ಮಾಯ ಆಗಿದ್ರೂ ಕೂಡ ದಿನದಿಂದ ದಿನಕ್ಕೆ, ವರ್ಷದಿಂದ ವರ್ಷಕ್ಕೆ ತುಂಬ ಇಂಪ್ರೂವ್ಮೆಂಟ್ಸ್ನ ನಾವು ನೋಡ್ತಾ ಇದ್ದೀವಿ. ಈ ಥರ ಎಲ್ಲ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ ಅದು ಯಾವಾಗಲೂ ನಡೀತಾ ಇರಬೇಕು. ಸೊ ಇದು ಕರ್ಗ ಬೆಳಗಿನ ಜಾವ 3 ಗಂಟೆ ಹಂಗೆ ಹೊರಡುತ್ತೆ. ಇದು ಮಹಾದೇವಪುರದ ಮಾರಮ್ಮನ ದೇವಸ್ಥಾನದಲ್ಲಿ ಹೊರಟು ಕರೇನಹಳ್ಳಿಯಲ್ಲಿ ಎಂಡಾಗತ್ತೆ. ಅಲ್ಲೂ ಕೂಡ ಮಾರಮ್ಮನ ದೇವಸ್ಥಾನ ಇದೆ. ಸೊ ಅಲ್ಲಿ ಎಂಡಾಗತ್ತೆ. ನೀವು ನೋಡ್ಬೋದು 500 ಕರ್ಗನ ಕೈಯಲ್ಲಿ ಇಟ್ಕೊಂಡು ಸಾಕ್ತಾರೆ. ಮುಂದೆ ಎಲ್ಲ ಊರುಗಳ ಮೂಲಕ ಹೋಗ್ತಾರೆ. ಅಲ್ಲಿ ಸಿಗುವಂತಹ ಎಲ್ಲ ದೇವಸ್ಥಾನಗಳಲ್ಲೂ ಪೂಜೆಯನ್ನು ವಿಶೇಷವಾಗಿ ಪೂಜೆ ಅಲಂಕಾರಗಳನ್ನ ಮಾಡಿರ್ತಾರೆ. ಈ ಕರ್ಗ ನೋಡೋದು ಒಂದು ಅದೃಷ್ಟವೇ ಹೌದು, ಅದ್ಭುತವೇ ಹೌದು. ಯಾಕಂತಂದರೆ ಅಷ್ಟು ಮನೋಹರವಾಗಿರುತ್ತೆ ಈ ದೃಶ್ಯ. ಆ ಕರ್ಗದ ಹಿಂದೆ ಆರತಿಗಳು ಹೊರಡ್ತಾ ಹೋಗ್ತವೆ. ಪ್ರತಿಯೊಂದು ಹಳ್ಳಿಯಲ್ಲೂ ಆರತಿಯನ್ನು ಹೊರಡಿಸಿರ್ತಾರೆ. ಅದು ಈ ಕರ್ಗದಿಂದ ಆ ಊರಿಂದ ಜಾಯಿನ್, ಒಂದೊಂದು ಊರಿಗೆ ಹೋಗ್ತಾ ಅಲ್ಲಿಂದ ಜಾಯಿನ್ ಆಗ್ತಾ ಹೋಗುತ್ತೆ. ಸೊ ಲಾಸ್ಟ್ ಎಂಡ್ ಆಗುತ್ತಲ್ಲ, ಅಲ್ಲಿ ಕೊಂಡ ರೆಡಿ ಮಾಡಿರ್ತಾರೆ. ಸೊ ಆ ಕಂಡದಲ್ಲಿ ಆಯಿತು, ಅಲ್ಲೆಲ್ಲ ಏನೇನು ಸಂಪ್ರದಾಯ ಆಚರಣೆಗಳಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಳ್ಳೋದು. ನೋಡಿ ದೇವ್ರನ್ನ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಪ್ರತಿಯೊಂದು ಹಳ್ಳಿಯ ಗ್ರಾಮ ದೇವತೆ ಏನಿರುತ್ತೆ ಅಲ್ಲೆಲ್ಲ ಈ ರೀತಿಯೇ ಅಲಂಕಾರ ಮಾಡಿ ಪೂಜೆಯನ್ನು ಮಾಡ್ತಾರೆ ಕರ್ಗ ಬರೋ ಟೈಮಲ್ಲಿ. ನೀವು ನೋಡ್ತಾ ಇದ್ದೀರಾ.
ತುಂಬ ಕಟ್ಟುನಿಟ್ಟಿನಿಂದ ತುಂಬ ಮಡಿಯಿಂದ ಈ ಆಚರಣೆಯನ್ನು ಮಾಡ್ತಾರೆ. ಕರ್ಗ ಹೊರಡುವಾಗ ಮಡಿ ಹಾಸಿರ್ತಾರೆ, ಕರ್ಗ ಅದ್ರ ಮೇಲೆ ನಡ್ಕೊಂಬರುತ್ತೆ. ಆಮೇಲೆ ಕರ್ಗದ ದಡೆ ಮಲ್ಕೊಂಡ್ರೆ ಮಕ್ಕಳಿಗೆ ಎಲ್ರಿಗೂ ಒಳ್ಳೆಯದಾಗತ್ತೆ ಅನ್ನೋ ಒಂದು ನಂಬಿಕೆ. ಆದ್ದರಿಂದ ನೋಡಿ ಎಲ್ಲ ಮಕ್ಕಳು, ದೊಡ್ಡವರು ಮಕ್ಕಳು ಎಲ್ಲರೂ ಕರ್ಗದ ದಡೆ ಮಲ್ಕೊಂಡಿದ್ದಾರೆ. ಕರ್ಗ ಅವ್ರನ್ನ ದಾಟಿ ಹೋಗುತ್ತೆ. ಕೊಂಡ ಕೂಡ ರೆಡಿ ಮಾಡಿದರು. ಇದು ಕರೇನಾಳಮ್ಮ ದೇವಿ ದೇವಸ್ಥಾನ. ಇಲ್ಲಿ ಏನು ಕರ್ಗ ಎಂಡಾಗತ್ತೆ, ಸೊ ಇಲ್ಲೇ ಕೊಂಡ ಕೂಡ ರೆಡಿ ಮಾಡಿರ್ತಾರೆ. ದೇವರಿಗೆ ವಿಶೇಷವಾದಂತಹ ಅಲಂಕಾರ ನಾವು ನೋಡ್ಬೋದು. ಸ್ಪೆಷಲ್ ಡೇಸ್ಗಳಲ್ಲಿ ಅಂದರೆ ದಸರಾ ನವರಾತ್ರಿ ಟೈಮಲ್ಲಿ ಎಲ್ಲ ಈ ವಜ್ರದ ಅಂಗಿಯನ್ನು ದೇವರಿಗೆ ತೊಡಿಸಿ ರೆಡಿ ಮಾಡಿರ್ತಾರೆ. ನೋಡಿ ಆರತಿಗಳು ಎಷ್ಟೊಂದು ಹೊರಟಿದ್ದಾವೆ ಅಂತ. ಅಡಿಕೆ ಒಂಬಾಳೆ ಇಟ್ಕೊಂಡು ಆರತಿಯನ್ನು ರೆಡಿ ಮಾಡಿಕೊಂಡು ಹೆಣ್ಮಕ್ಳೆಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿಕೊಂಡು ತುಂಬ ಭಕ್ತಿಯಿಂದ ತಂಬಿಟ್ಟಿನ ಆರತಿ ರೆಡಿ ಮಾಡಿಕೊಂಡು ದೇವರಿಗೋಸ್ಕರ ತಂದಿದ್ದಾರೆ. ದೇವಿಯ ಮುಂದೆ ಹಾಕಿರ್ತಕ್ಕಂಥ ಕೊಂಡವನ್ನು ಆಯ್ದು ದೇವರಿಗೆ ವಿಶೇಷವಾದಂತಹ ಪೂಜೆಯನ್ನು ಮಾಡಿಸಿ ಜಾತ್ರೆಯ ದಿನ ಜನರು ಮನೆಗೆ ತೆರಳುತ್ತಾರೆ. ಅಲ್ಲಿ ಜಾತ್ರೆ ಅಂತಂದರೆ ಆಟ ಸಾಮಾನುಗಳು ಅದು ಇದು ವ್ಯಾಪಾರದ ವಸ್ತುಗಳನ್ನ ಕೂಡ ಅರೇಂಜ್ ಮಾಡಿರ್ತಾರೆ. ಆ್ಯಂಡ್ ಆ ದಿನ ನಾನ್ ವೆಜ್ ಊಟ ಕೂಡ ಇರುತ್ತೆ. ಇದಾಗಿತ್ತು ಈ ಊರಿನ ಜಾತ್ರೆಯ ಸ್ಪೆಷಲ್. ಸೊ ಈ ಜಾತ್ರೆಗೆ ನೀವು ಯಾರಾದರೂ ಹೋಗಿದರೆ ಕಮೆಂಟ್ ಮಾಡಿ. ಇದಾಗಿತ್ತು ಜಾತ್ರೆಯ ಸ್ಪೆಷಲ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.